ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಏನಂದರೆ ಲೈಂಗಿಕ ಸಮಸ್ಯೆ ಮತ್ತು ಡಯಾಬಿಟೀಸ್ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ. ಮತ್ತು ಈ ಎರಡೂ ಕೈಯಲ್ಲಿ ಒಂದಕ್ಕೊಂದು ಪೂರಕ ಇದೆ. ಒಂದು ಕಾಲ ಇತ್ತು ಶುಗರ್ ಅಂದರೆ 50 ವರ್ಷ ಆದಮೇಲೆ ಬರ್ಬೋದಾ ಅಂತ ಒಂದು ವಿಷಯ ಇತ್ತು. ಆಮೇಲೆ ಇವಾಗ ಏನಾಗ್ತಾ ಇದೆ ಅಂದರೆ ಅದು ಶುಗರ್ ಇರ್ಬೋದು ಅಥವಾ ಸೆಕ್ಸ್ ಪ್ರಾಬ್ಲಮ್ ಇರ್ಬೋದು, ತುಂಬ ಅರ್ಲಿ ಏಜ್ 25, 30, 35 ಈ ಏಜ್ನಲ್ಲಿ ಬರ್ತಾಯಿದೆ. ಅದಕ್ಕೆ ಏನು ಕಾರಣಗಳು, ಅದಕ್ಕೆ ಲೈಫ್ ಸ್ಟೈಲ್ ಚೇಂಜಸ್ಸು, ಅದಕ್ಕೆ ಏನು ಮನೆಮದ್ದು, ಇವೆಲ್ಲ ವಿಷಯ ಬಗ್ಗೆ ಡೀಟೇಲವಾಗಿ ನಾನು ಮಾತಾಡ್ತೀನಿ. ವಿಡಿಯೋ ಲಾಸ್ಟ್ವರೆಗೆ ನೋಡಿ, ಯಾಕಂದರೆ ಒಂದೊಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಟಾಪಿಕ್ ಮಿಸ್ ಆಗಿಬಿಡೋದೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಯಂಗ್ ಏಜ್ ಮತ್ತು ಓಲ್ಡ್ ಏಜ್. ಯಂಗ್ ಏಜ್ನಲ್ಲಿ ಬರುವ ಲೈಂಗಿಕ ಸಮಸ್ಯೆ ಏನಿರುತ್ತೆಯಲ್ಲ ಅದು ಅಕ್ಯೂಟ್ ಪ್ರಾಬ್ಲಮ್ ಅಂತೀವಿ. ಓಲ್ಡ್ ಏಜ್ನಲ್ಲಿ ಬರುವ ಏನು ಲೈಂಗಿಕ ಸಮಸ್ಯೆ ಇದೆಯಲ್ಲ ಅದು ಕ್ರೋನಿಕ್ ಇಲ್ನೆಸ್ ಅಂತ ಹೇಳ್ತೀವಿ, ಅಥವಾ ಕ್ರೋನಿಕ್ ಸೆಕ್ಸುವಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇವಾಗ ಯಂಗ್ ಏಜ್ನಲ್ಲಿ ಮಾತಾಡಿದಾಗ ಎಲ್ಲಕ್ಕಿಂತ ಮುಖ್ಯ, ನಾನು ಪ್ರತಿಯೊಂದು ವಿಡಿಯೋನಲ್ಲಿ ನಮ್ಮ ಚಾನಲ್ ಮುಖಾಂತರ ಇರಲಿ ಅಥವಾ ಬೇರೆ ಬೇರೆ ನಮ್ಮ ಸ್ನೇಹಿತರದ ಏನಿದೆ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವೇನಿದೆಯಲ್ಲ ಇದು ಒಂದು ಇನ್ಫಾರ್ಮೇಷನು, ಒಂದು ಎಜುಕೇಷನು ಕೊಡುವಾಗ ಎಲ್ಲ ಹುಡುಗರಿಗೆ ಅದೇ ಹೇಳ್ತೀನಿ, ನೀವು ಹಸ್ತಮೈಥುನ ಮಾಡ್ಕೋಬೇಡಿ. ಯಾಕಂದರೆ ಇವತ್ತು ನಾಳೆ ಏನಾಗುತ್ತೆ, ಮುಂಚೆ ಒಂದು ಕಾಲ ಇತ್ತು, ಒಂದು BA, BSc, BCom ಗ್ರ್ಯಾಜುಯೇಟ್ ಆಗೋವರೆಗೆ ಒಂದು 23-24 ವರ್ಷ ಆಗ್ತಿತ್ತು. ಗ್ರ್ಯಾಜುಯೇಷನ್ ಆದ ತಕ್ಷಣ ಮದುವೆ ಮಾಡ್ತಿದ್ರು. ಇವಾಗ ಏನಾಗಿದೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಜಾಸ್ತಿ ಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್ ಬೇಕು, ಮತ್ತು ಗ್ರ್ಯಾಜುಯೇಷನ್ ಆದಮೇಲೆ 1-2 ವರ್ಷ ಜಾಬ್ ಮಾಡಬೇಕು. ಅವೆಲ್ಲ ರೀಸನ್ದಿಂದ ಏನಾಗ್ತಾಯಿದೆ, ಹುಡುಗರ ವಯಸ್ಸು 36 ವರ್ಷ, 37 ವರ್ಷ, 40 ವರ್ಷವರೆಗೆ ಮದುವೆ ಮಾಡ್ಕೋತಾ ಇದ್ದಾರೆ ಇವಾಗ. ಆಮೇಲೆ ಸೇಮ್ ಟೈಮ್ ಏನಿದೆ ಅಪ್ಲೈಸ್ ಟು ಗರ್ಲ್ಸ್ ಆಲ್ಸೋ. ಗರ್ಲ್ಸ್ ಅಂದರೆ ಅವಾಗ ಒಂದು ಟೈಮ್ನಲ್ಲಿ ಹುಡುಗಿಯರ್ದ ಮದುವೆ 22 ವರ್ಷ, 24 ವರ್ಷ ಮುಂಚೆ ಮಾಡ್ತಿದ್ರು. ಇವಾಗ 30-32 ಆಗ್ತಾಯಿದೆ. ಇವಾಗ ಅದು ಒಂದು ಸೆಕ್ಸ್ ಅಂದರೆ ಒಂದು ಬಾಡಿದ ಫಿಸಿಕಲ್ ನೀಡ್, ಲೈಂಗಿಕ ಸಮಸ್ಯೆ, ಲೈಂಗಿಕ ಏನು ಇಚ್ಛೆ ಇರುತ್ತೆ ನೋಡಿ, 16 ವರ್ಷದಿಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ 16ರಿಂದ 40 ವರ್ಷವರೆಗೆ ಆ ಕಾಮ್ ಅಂತ ಭಾವನೆ ಅಥವಾ ಕಾಮ್ ಅಂತ ಇಚ್ಛೆನ ಹೇಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಸೊ ಏನು ಮಾಡ್ತಾರೆ, ಸೆಲ್ಫ್ ಪ್ಲೆಜರ್ಗಾಗಿ ಅದು ಮಸ್ಟ್ರಿಬ್ಯೂಷನ್ ಇರ್ಬೋದು, ಹಸ್ತಮೈಥುನ, ಅಥವಾ ಪೆನಿಸ್ನ ಬೆಡ್ ಮೇಲೆ ರಬ್ ಮಾಡೋದು. ಇವೆಲ್ಲ ರೀಸನ್ದಿಂದ ಏನಾಗುತ್ತೆ, ಪೆನಿಸ್ನಲ್ಲಿ ಆ ಆರ್ಗನ್ನಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಎಷ್ಟೋ ಹುಡುಗರಿಗೆ ನಾನು ಹೇಳಿರ್ತೀನಿ, ನೀವು ನೋಡಿ, ನೀವು ಮುಂಚೆ ಪೆನಿಸ್ ಸೈಜ್ ಹೇಗಿತ್ತು, ನೀವು ಹಸ್ತಮೈಥುನ ಸ್ಟಾರ್ಟ್ ಮಾಡ್ತಾ ಏನಾಗುತ್ತೆ, ಪೆನಿಸ್ ಸೈಜ್ ಸಿರಿಂಕ್ ಆಗುತ್ತೆ. ಒಂದು ಎರಡನೇದು ನಿಮೂರ್ಕೆನಲ್ಲಿ ಸಮಸ್ಯೆ ಆಗ್ತಾಯಿದೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಏನಂತೀವಿ. ಮೂರನೇದು, ಯಾರು ಹಸ್ತಮೈಥುನ ಅಡಿಕ್ಟ್ ಇದ್ದಾರೆ, ಒಂದು ದಿವಸಕ್ಕೆ 3 ಸತಿ 4 ಸತಿ ಮಾಡ್ತಾರೆ, ಅದು ಪೆನಿಸ್ ಏನು ತುದಿ ಇರುತ್ತಲ್ಲ, ಗ್ಲಾನ್ಸ್ ಪೆನಿಸ್ ಏನಂತೀವಿ, ಅದರಲ್ಲಿ ಹೈಪರ್ ಸೆನ್ಸಿಟಿವಿಟಿ ಆಗುತ್ತೆ. ಅಂದರೆ ಇಮ್ಮಿಡಿಯೇಟ್ಲಿ ಟಚ್ ಮಾಡಿದ ತಕ್ಷಣ ವೀರ್ಯಸ್ಖಲನ ಆಗುತ್ತೆ. ಹೇಗಂದರೆ ತಮ್ಮ ಬಾಯಿನಲ್ಲಿ ಏನೋ ಚಿಕ್ಕ ಚಿಕ್ಕ ಪಿಂಪಲ್ ಥರ ಪಕ್ಕಿ ಥರ ಬಂದಿದೆ ಅಂತ ತಿಳ್ಕೊಳ್ಳಿ, ಸ್ವಲ್ಪನೂ ಖಾರ ಉಪ್ಪು ಹಾಕಿದ್ರೆ ಹೇಗೆ ಉರಿಯುತ್ತೆ ನೋಡಿ, ಆ ಥರನೇ ಹಸ್ತಮೈಥುನ ಮಾಡಿ ಮುಂದಿನ ಚರ್ಮ ಏನಿದೆಯಲ್ಲ ಅದು ತುದಿ ಗ್ಲಾನ್ಸ್ ಪೆನಿಸ್ದು ಹೈ ಸೆನ್ಸೇಷನ್ ಹೋಗ್ಬಿಡೋದೆ. ಸ್ವಲ್ಪನೂ ನಿಮ್ಮ ಪಾರ್ಟ್ನರ್ ನಿಮ್ಮ ಪೆನಿಸ್ನ ಟಚ್ ಮಾಡಿದ್ರು ಅಥವಾ ಜಸ್ಟ್ ನೀವು ವೆಜೈನ ಒಳಗಡೆ ಯೋನಿ ಒಳಗಡೆ ಇನ್ಸರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಹೈ ಸೆನ್ಸೇಷನ್ ಬ್ರೈನ್ ಹೋಗ್ಬಿಟ್ಟು ಸ್ಖಲನ ಆಗಿಬಿಡುತ್ತೆ. ಸೊ ಹಸ್ತಮೈಥುನದಿಂದ ಇಷ್ಟು ಡ್ಯಾಮೇಜಸ್ ಇದೆ. ನೀವು ಹೇಳ್ತಿರ್ಬೋದು, ಸರ್ ನೀವೆಲ್ಲ ಹಸ್ತಮೈಥುನ ಬೇಡ ಅಂತ ಹೇಳ್ತೀರಾ, ಮತ್ತು ಬೇರೆ ಡಾಕ್ಟರ್ ಎಲ್ಲ ಸ್ಪೆಷಲಿ ಮಾಡರ್ನ್ ಡಾಕ್ಟರ್ ಇದಕ್ಕೆ ಪ್ರಮೋಟ್ ಮಾಡ್ತಾಯಿರಲ್ಲ, ಅದಕ್ಕೆ ಏನು ರೀಸನು? ಸೊ ನಾನು ಹೇಳ್ತೀನಿ, ನನ್ನ ಆಯುರ್ವೇದ ಶಾಸ್ತ್ರನಲ್ಲಿ ಈ ಶಾಸ್ತ್ರ ಏನಿದೆಯಲ್ಲ ಇದು 5000 ಹಳೆ ವರ್ಷ ಶಾಸ್ತ್ರ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಹಸ್ತಮೈಥುನ ವರ್ಜಿತ, ಅಂದರೆ ಹಸ್ತಮೈಥುನ ಮಾಡ್ಕೋಬಾರದು ಅಥವಾ ಮಾಡಬಾರದು. ಯಾಕೆ ಮಾಡಬಾರ್ದು ಸರ್? ಎರಡರಲ್ಲಿನೂ ವೀರ್ಯನೇ ಚಲಿತಾ ಇದ್ದೀವಲ್ಲ, ಇದರಲ್ಲಿನೂ ಏನಿದೆ, ಹಸ್ತದಿಂದ ನಾವು ಫೋರ್ಸ್ದಿಂದ ತೆಗಿತಾ ಇದ್ದೀವಿ, ಅಲ್ಲಿ ನಾವು ಸೆಕ್ಸ್ ಮಾಡಿಬಿಟ್ಟು ಅಥವಾ ಪಾರ್ಟ್ನರ್ ಜೊತೆಗೆ ಚಲಿತೀವಿ. ಎಂಡ್ ಆಫ್ ದ ಡೇ ನಾವು ವೀರ್ಯನ ನಾಶನೇ ಮಾಡ್ತಾ ಇದ್ದೀವಲ್ಲ. ಎರಡೂ ವೀರ್ಯ ನಾಶ ಆಗಿದ್ದಾಗ ಹಸ್ತಮೈಥುನ ಯಾಕೆ ಬೇಡ ಮತ್ತು ಯೋನಿ ಸೆಕ್ಸ್ ಮಾಡಿ ಅಂತ ಹೇಳ್ತೀರಲ್ಲ. ಸೊ ನಾನು ಮುಂಚೆನೂ ಹೇಳಿದ್ದೀನಿ, ಬಟ್ ಸ್ಟಿಲ್ ನಾನು ಮತ್ತೊಂದು ಸತಿ ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಜನ ಯಾರು ಹೊಸ ವ್ಯೂವರ್ಸ್ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಏನಂದರೆ, ಮಹಿಳೆಯರ ಯೋನಿ ಏನಿದೆಯಲ್ಲ, ಪ್ರಕೃತಿ ಅಥವಾ ನಿಸರ್ಗ ಏನು ಮಾಡಿದೆ ಅಂದರೆ ಅದು ಒಂದು ಶಾಕ್ ಅಬ್ಸರ್ವರ್ ಥರ ಇರುತ್ತೆ. ಯೋನಿನಲ್ಲಿ ಒಳಗಡೆನೇನು ಲೇಯರ್ ಇದೆ ನೋಡಿ, ತುಂಬ ಕುಷನ್ಸ್ ಥರ ಇರುತ್ತೆ. ಯಾವಾಗ ಪೇನಿಸ್ ಯೋನಿ ಒಳಗಡೆ ಹೋಗುತ್ತೇವೆ ನೋಡಿ,
ಅದು ಆ ಪ್ರೆಷರ್ನ ಅಬ್ಸಾರ್ಬ್ ಮಾಡೋದು ಕೆಪಾಸಿಟಿ ಅದರ ಒಳಗಡೆ ಇರುತ್ತೆ. ಒಂದು ಅದು ಮಾಯಿಸ್ಟ್ ಇರುತ್ತೆ, ಅಂದರೆ ಸ್ವಲ್ಪ ನೀರು ತ್ಯಾವಾಂಶ ಇರುತ್ತೆ. ಎರಡನೇದು ವಾಮ್ ಇರುತ್ತೆ. ಮೂರನೇದು ಏನಿರುತ್ತೆ, ನೀವು ಎಷ್ಟು ಫೋರ್ಸ್ದಿಂದನೂ ಯೋನಿ ಒಳಗಡೆ ಪೆನಿಸ್ ಮಾಡಿದ್ರೆ ಯಾವುದೋ ರೀತಿ ಪೆನಿಸ್ ಆರ್ಗನ್ಗೆ, ಪೆನಿಸ್ನಲ್ಲಿ ಇರುವ 2 ರಾಡ್ಗೆ ಡ್ಯಾಮೇಜ್ ಆಗಲ್ಲ. ಬೇರೆ ಹಸ್ತಮೈಥುನಲ್ಲಿ ಏನು ಮಾಡ್ತೀರ ತಾವು, ಎಲ್ಲೋ ಪಿ ಜಿನಲ್ಲಿ ಇರ್ತೀರ, ಎಲ್ಲೋ ಹಾಸ್ಟೆಲ್ನಲ್ಲಿ ಇರ್ತೀರ, ಸ್ನಾನ ಹೋಗಿದ್ದಿರ್ತೀರ, ನಾವು ಸಡನ್ ಇಚ್ಛೆ ಉತ್ಪತ್ತಿ ಆಗೋಗುತ್ತೆ, ಅಪ್ಪ ಮಸ್ಟಿಬ್ಯೂಷನ್ ಮಾಡಬೇಕು ಅಥವಾ ಹಸ್ತಮೈಥುನ ಮಾಡಬೇಕಂತ. ಆವಾಗ ಏನು ಮಾಡ್ತೀರಾ, ಜೋರಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ. ಯಾರೋ ಹೊರಗಡೆಯಿಂದ ಡೋರ್ ನಾಕ್ ಮಾಡ್ತಾರೆ, ಬೇಗ ಬಾಪ ನನಗೆ ಹೋಗಬೇಕು, ಜಾಬ್ ಹೋಗಬೇಕು ಅಂತ. ಆವಾಗ ನಿಮಗೇನೋ ಅಲ್ಟಿಮೇಟು ವೀರ್ಯ ಚೆಲ್ಲಿಬೇಕು, ನನಗೆ ಸುಖ ಬೇಕಂತ. ಇದರಲ್ಲಿ ಏನು ಮಾಡ್ತೀರಾ, ಪ್ರೆಷರ್ ಎಷ್ಟು ಹೋಗ್ತಾ ಇದೆ, ಎಷ್ಟು ಹಾರ್ಡ್ ನಾನು ಪೆನಿಸ್ಗೆ ಹಿಡಿದಿದ್ದೀನಿ ಗೊತ್ತಿರಲ್ಲ, ಜೋರಾಗಿ ಹಿಡ್ಕೊಂಡು ಜೋರಾಗಿ ರಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆವಾಗ ಏನಾಗುತ್ತೆ, ಪೆನಿಸ್ನಲ್ಲಿ 2 ರಾಡ್ ಇರುತ್ತೆ, ಕಾರ್ಪಸ್ ಕ್ಯಾವೆನೋಸಾ ಅಂತೀವಿ. ಆ ರಾಡ್ನಲ್ಲಿ ಸಮ್ಟೈಮ್ ಡಿವಿಯೇಷನ್ ಆಗುತ್ತೆ, ಸಮ್ಟೈಮ್ ಕ್ರ್ಯಾಕ್ಸ್ ಆಗುತ್ತೆ, ಸಮ್ಟೈಮ್ ಫ್ರ್ಯಾಕ್ಚರ್ ಆಗುತ್ತೆ, ಅಥವಾ ಕ್ವಾಲಿಟಿ ಆಫ್ ಸ್ಪಂಜ್ ಏನಿರುತ್ತೆಲ್ಲ ಮಸಲ್ಸ್ ಟಿಶ್ಯೂ ಅದು ಡ್ಯಾಮೇಜ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಒಂದು ಸತಿ ಪೆನಿಸ್ನಲ್ಲಿ ಅನಾಟಮಿಕಲ್ ಫ್ರ್ಯಾಕ್ಚರು ಅಥವಾ ಅನಾಟಮಿಕಲ್ ಡಿಫೆಕ್ಟ್ ಬಂದುಬಿಟ್ರೆ ಅದರಿಂದ ಏನಾಗುತ್ತೆ, ಲಾಂಗ್ ಟೈಮ್ನಲ್ಲಿ ನಿಮಗೆ ಯಾವುದೋ ರೀತಿ ಒಳ್ಳೆ ಸೆಕ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹಸ್ತಮೈಥುನ ಮಾಡಬೇಡಿ. ಇನ್ ಕೇಸ್ ನಾನು ಹೇಳ್ತಾ ಇದ್ದೀನಿ, ಇಲ್ಲ ಸರ್ ಇವಾಗ ತಾವು ಆಲ್ರೆಡಿ 30-32 ವರ್ಷ 35 ವರ್ಷ ಇದೆ, ಆ ಬಯೋಲಾಜಿಕಲ್ ನೀಡ್ ಇರುತ್ತೆ, ನಮಗೆ ಕಂಟ್ರೋಲ್ ಆಗಲ್ಲ ಅಂದರೆ ಜೆಂಟಲಾಗಿ ಅಪರೂಪಕ್ಕೆ ಯಾವಾಗೋ 2 ತಿಂಗಳಿಗೆ ಒಂದು ಸತಿ 3 ತಿಂಗಳಿಗೆ ಒಂದು ಸತಿ ಅದನ್ನು ಸಾಫ್ಟ್ಲಿ ಏನೋ ಸ್ವಲ್ಪ ಜೆಲ್ಲು ಅಥವಾ ಕೊಬ್ಬರಿ ಎಣ್ಣೆ ಏನೋ ಕೈಗೆ ಹಾಕಿಬಿಟ್ಟು ಸ್ಲೋಲಿ ಜೆಂಟಲಾಗಿ ಮೂವ್ ಮಾಡಬೇಕು. ಬಟ್ ಡ್ರೈ ಸರ್ಫೇಸ್ದಿಂದ ತುಂಬ ಜೋರಾಗಿ ತುಂಬ ಫೋರ್ಸಾಗಿ ಬೆಡ್ ಮೇಲೆ ರಬ್ ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಎಷ್ಟೋ ಸತಿ ಪೆನಿಸ್ಗೆ ಡ್ಯಾಮೇಜ್ ಆಗುತ್ತೆ. ಮತ್ತು ಆ ಡ್ಯಾಮೇಜ್ ಇರ್ರಿವರ್ಸಿಬಲ್ ಡ್ಯಾಮೇಜ್, ಅಂದರೆ ಒಂದು ಸತಿ ಅದು ಕಟ್ ಆಯ್ತು ಅಂದರೆ ನೀವು ಎಷ್ಟು ಸರ್ಜರಿ ಮಾಡಿದ್ರೂ ನೈಸರ್ಗಿಕ ಆ ಥರ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಈ ಹಸ್ತಮೈಥುನ ವಿಷಯ ಬಗ್ಗೆ ನಾನು ಹೇಳಿದೆ. ಇವಾಗ ಹಸ್ತಮೈಥುನ ನಾನು ಹೇಳುವಾಗ ಮತ್ತೊಂದು ವಿಷಯ ತುಂಬ ಇಂಪಾರ್ಟೆಂಟ್, ಈ ವಿಷಯ ಬಗ್ಗೆ ನಾನು ಮಾತಾಡಲೇಬೇಕು. ಅದು ಏನಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮುರ ದೌರ್ಬಲ್ಯತೆ. ಇತ್ತೀಚಿನ ದಿನಗಳಲ್ಲಿ ಯಂಗ್ ಹುಡುಗರಲ್ಲಿ ಇದು ವೆರಿ ಕಾಮನ್ ಅಂದರೆ ಎಷ್ಟಂದರೆ, ಒಂದು 10 ಜನ ಹುಡುಗರು ಇದ್ದರೆ ಅದರಲ್ಲಿ 4 ಜನರಿಗೆ ಇದು ಪ್ರಾಬ್ಲಮ್ ಇದೆ. ಒಬ್ಬರಿಗೆ ಸ್ವಲ್ಪ 20 ವರ್ಷಕ್ಕೆ ಬರ್ಬೋದು, ಒಬ್ಬರಿಗೆ 25 ವರ್ಷಕ್ಕೆ ಬರ್ಬೋದು, ಒಬ್ಬರಿಗೆ 30 ವರ್ಷಕ್ಕೆ ಬರ್ಬೋದು. ಬಟ್ ತುಂಬ ಯಂಗ್ ಏಜ್ನಲ್ಲಿ ಬರ್ತಾ ಇದೆ. ಮತ್ತು ಸ್ಪೆಷಲಿ ಕೊರೋನಾ ಅಥವಾ ಕೋವಿಡ್ ಆದಮೇಲೆ ತುಂಬ ಜಾಸ್ತಿ ಇರ್ಬೋದು. ತುಂಬ ಜನರಿಗೆ ಕೊರೋನಾನಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟು ಬಾಡಿನಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಇದೆ, ಊತ ಇದೆ, ಅದು ಒಂದು ರೀಸನ್ ಇರುತ್ತೆ. ತುಂಬ ಸ್ಟಡೀಸಿಗೆ ಬರ್ತಾ ಇದೆ, ವ್ಯಾಕ್ಸಿನ್ದು ಒಂದು ಸೈಡ್ ಎಫೆಕ್ಟು, ಬಾಡಿನಲ್ಲಿ ಇನ್ಫ್ಲಮೇಷನ್ ಇದೆ, ಊತ ಇದೆ, ಅದರಿಂದನೂ ಸ್ವಲ್ಪ ಜನರಿಗೆ ಇದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ತಿದೆ ಅಂತ ಸ್ಟಡಿ ಇದೆ. ಬಟ್ ಇನ್ನೂ ಪಬ್ಲಿಷ್ ಆಗ್ತಿಲ್ಲ.